ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಸಂಪ್ರಮೋದ ಶ್ರೋತೃಗಳಿಗೆ ಸುಸ್ವಾಗತ. ಹಿಂದಿನ ಪಾಠದಲ್ಲಿ ಸುಮಾರು ನಾವು 16ನೇ ಎಪಿಸೋಡ್ನಲ್ಲಿ 275 ಪ್ರಶ್ನೆಗಳವರೆಗೆ ಚಿಂತನೆಯನ್ನು ನಡೆಸಿದ್ವಿ. ಈಗ 17ನೆಯ ಎಪಿಸೋಡ್ ಪ್ರಾರಂಭಗೊಳ್ಳುತ್ತಾ ಇದೆ. 276ನೆಯ ಪ್ರಶ್ನೆಯಿಂದ ಗೋಪಿಕಾ ಸ್ತ್ರೀಯರು ಕೃಷ್ಣನನ್ನು ವೀರ ಅಂತ ಸಂಬೋಧನೆ ಮಾಡ್ತಾರೆ. ಕೃಷ್ಣ ವೀರ ಏಕೆ? ಈರ ಅಂತಂದರೆ ಸಂಸ್ಕೃತದಲ್ಲಿ ಪ್ರೇರಕ ಅಂತ ಅರ್ಥ. ಸರ್ವಪ್ರೇರಕನಾದ ಹರಿಗೆ ಪ್ರೇರಕರು ಯಾರೂ ಇಲ್ಲ. ಹಾಗಾಗಿ ವಿಗತಃ ಈರಃ ಎಸ್ ಸಹ ಯಾರಿಗೆ ಪ್ರೇರಕರಿಲ್ಲ ಅವನಿಗೆ ವೀರ. ವಿ ಶಬ್ದಕ್ಕಲ್ಲಿ ವಿರುದ್ಧಾರ್ಥಕ, ಇಲ್ಲ ನೆಗೆಟಿವ್ ಅನ್ನೋ ಅರ್ಥ. ಪ್ರೇರಕರಿಲ್ಲ. ಆಗ ಒಂದು ಅರ್ಥ ವೀರ ಅಂದರೆ ಭಗವಂತನಿಗೆ ಪ್ರೇರಕರು ಯಾರೂ ಇಲ್ಲ ಅಂತ ಒಂದು ಅರ್ಥ. ಇನ್ನೊಂದು ಅರ್ಥ ಇಚ್ಛಾನುರೂಪಂತು ಸುಖಂ ಏರಿತ್ತೇವ ಪ್ರಕೀರ್ತಿತ. ಐತರೇಯ ಭಾಷ್ಯದ ಮಾತಿದು. ಇಚ್ಛಾನುರೂಪಂತು ಸುಖಂ, ತಾನು ಅಂದ್ಕೊಂಡ ಹಾಗೆ ನಡೆದರೆ ಆ ಸುಖವೇ ಬೇರೆ. ಇವತ್ತು ದುಃಖ ಯಾಕೆ ಬರ್ತಾ ಇದೆ? ಅಂದ್ಕೊಂಡಂಗೆ ಯಾವುದೂ ನಡೀತಾ ಇಲ್ಲ, ಎಲ್ಲ ವ್ಯತ್ಯಾಸ ಆಗ್ತಾ ಇದೆ. ಇದೇ ದುಃಖ. ಅಂದ್ಕೊಂಡ ಹಾಗೆ ಏನು ಬಯಸ್ತೇವೆ, ಏನು ಅನ್ಕೋತೇವೆ ತಕ್ಷಣ ಸಿದ್ಧವಾಗಬೇಕು. ಅದು ಭಗವಂತನಿಗುಂಟು. ಏನು ಸಂಕಲ್ಪ ಮಾಡ್ತಾನೆ ಸಿದ್ಧವಾಗಿರ್ತದೆ, ಅಂದ್ಕೊಂಡಂತೆ ನಡೀತದೆ. ಇಚ್ಛಾನುರೂಪವಾಗಿರ್ತಕ್ಕಂಥ ಸುಖಕ್ಕೆ ಈರ ಅಂತ ಹೆಸರು. ಅದರಲ್ಲಿ ಇವನು ಭಗವಂತನ ಇಚ್ಛಾಶಕ್ತಿ ವಿಶಿಷ್ಟವಾಗಿರೋದ್ರಿಂದ ಅದಕ್ಕೆ ವೀರ. ವಿಶೇಷೇಣ ಈರ, ವಿಶೇಷವಾಗಿ ಭಗವಂತ ಇಚ್ಛಾಶಕ್ತಿ ವಿಶಿಷ್ಟವಾಗಿರ್ತಕ್ಕಂಥದ್ದು, ಅದಕ್ಕೆ ಅವನಿಗೆ ವೀರ ಅಂತ ಹೆಸರು. ಕೃಷ್ಣನನ್ನು ಕಾಂತ ಅಂತ ಕರೆದರು ಯಾರು? ಗೋಪಿಕಾ ಸ್ತ್ರೀಯರು. ಏನು ಕಾಂತ ಅಂದ್ರೆ ಏನು? ಅಭಿಧಾನ ಕೋಶವನ್ನು ನೋಡುವಂತಾಗಿದ್ದರೆ ಹೃದಯಂ ಪ್ರಿಯ ಮುಚ್ಚಿಕ್ತಂ ಕಾಂತಮಿತ್ಯಭಿಧೀಯತೆ. ಪ್ರಿಯವಾದುದಕ್ಕೆ ಕಾಂತ ಅಂತ ಹೆಸರು. ಅಷ್ಟೇ ಅಲ್ಲ, ವೇದವಾಣಿಯು ಹೇಳ್ತದೆ ತದೇ ತತ್ ಪ್ರೇಯ ಪುತ್ರಾತ್ ಪ್ರೇಯ ವಿತ್ತಾತ್ ಪ್ರೇಯ ಅನ್ಯಸ್ಮಾತ್ ಸರ್ವಸ್ಮಾತ್ ಅಂತರತರಂ ಯದಯಮಾತ್ಮ. ಎಲ್ಲಕ್ಕಿಂತ ಹೆಚ್ಚು ಪ್ರೀತಿ ಪಾತ್ರ ಯಾರು? ಈ ಆತ್ಮ, ಸಾಕ್ಷಾತ್ ಭಗವಂತ ಅಂತ ಅರ್ಥ. ಯಾಕೆ ಉಳಿದವರೆಲ್ಲ ತಾತ್ಕಾಲಿಕ ಪ್ರೀತಿಯನ್ನು ನಮಗೆ ಸಹಾಯವನ್ನು ನೀಡತಕ್ಕಂಥವ್ರು. ಯಾರೂ ಕೊನೆಯವರ ಸಹಾಯ ನೀಡತಕ್ಕಂಥವ್ರು ಅಲ್ವೇ ಅಲ್ಲ. ತಾತ್ಕಾಲಿಕ ವ್ಯವಸ್ಥೆ ಅಷ್ಟೇ. ಜನ್ಮಕ್ಕಂತೂ ಬದಲಾವಣೆ ಆಗೇ ಬಿಡುತ್ತದೆ. ಈ ಜನ್ಮದ ಹೆಂಡತಿ, ಈ ಜನ್ಮದ ಗಂಡ, ಮಕ್ಕಳು, ತಂದೆ ತಾಯಿ ಯಾರು ಮುಂಜಾನಕ್ಕೆ ಇರೋದಿಲ್ಲ, ಎಲ್ಲ ಬದಲಾವಣೆ. ಭಗವಂತನ ಮಾತ್ರ ಪರ್ಮನೆಂಟ್. ಅದಕ್ಕಾಗಿ ಭಗವಂತ ಎಲ್ಲರಿಗಿಂತ ಹೆಚ್ಚು ಪ್ರೀತಿ ಪಾತ್ರ ವ್ಯಕ್ತಿಯಾಗಿದ್ದಾನೆ. ಕೃಷ್ಣನನ್ನು ಕಾಣದ ತ್ರುಟಿರ್ಯುಗಾಯತೆ ತ್ವಾಮ ಪಶ್ಯತಾಂ. ಗೋಪಿಗೀತದಲ್ಲಿ ಹೇಳ್ತಾರೆ, ಕೃಷ್ಣ ನೀನು ಗೋಗಳನ್ನು ಮೇಯಿಸಲಿಕ್ಕೆ ಅಂತ ಹೋಗುವಾಗ 1 ಗಂಟೆ 2 ಗಂಟೆ ಎಲ್ಲ ಸಮಯ ನಮ್ಮನ್ನು ಅಗಲಿ ದೂರದಲ್ಲಿರ್ತೀವಿ, ಕಾಡಿನ ಹತ್ತಿರ ಎಲ್ಲೋ. ನಿನ್ನನ್ನು ಕಾಣದೇ ಇರತಕ್ಕಂತಹ ಆ ಸ್ವಲ್ಪ ಸಮಯವೂ ಸಹಿತ, ತ್ರುಟಿಯೂ ಸಹಿತ ಯುಗದಂತೆ ನಮಗೆ ಭಾಸವಾಗುತ್ತದೆ. ಏನು ತ್ರುಟಿ ಅಂದ್ರೇನು? ಇದರ ವಿವರ ಈಗಾಗಲೇ ಹಿಂದೆ ಬಂದಿದೆ. 3ನೇ ಸ್ಕಂಧ ಭಾಗವತದಲ್ಲೇನೆ. ತ್ರಸರೇಣು ತ್ರಯಂ ಭುಂಕ್ತೆ ಯಃ ಕಾಲ ಸಾ ತ್ರುಟಿ ಸ್ಮೃತಃ. ಈ ಕಿಡಕಿಯ ಜಾಗದಲ್ಲಿ, ಭಾಗದಲ್ಲಿ ಸೂರ್ಯನ ಬಿಸಿಲು ಬೀಳುವಾಗ ಸ್ವಲ್ಪ ಏನೋ ಧೂಳಿನಂತೆ ಕಾಣಿಸ್ತಿರ್ತದೆ. ಬಿಸಿಲು ಬರ್ತಿರುವಾಗ ಆ ಧೂಳಿನಂತೆ ಕಾಣಿಸ್ತಕ್ಕಂಥದ್ದು ಉಂಟಲ್ಲ, ಅದರಲ್ಲಿ ಆ ಕಣಗಳಲ್ಲಿ ಅತ್ಯಂತ ಸೂಕ್ಷ್ಮಾತಿ ಸೂಕ್ಷ್ಮ ಕಣ ಅಂತ ಯಾವುದಿದೆಯೋ ಅದಕ್ಕೆ ತ್ರೆಸರೇಣು ಅಂತ ಹೆಸರು. ಜಾಲ ಸೂರ್ಯಮರೀಚಿಸ್ಥಂ ದೃಶ್ಯತೆ ಯತ್ ಸೂಕ್ಷ್ಮಂ ದೃಶ್ಯತೆ ರಜಃ. ಸೂಕ್ಷ್ಮಾತಿ ಸೂಕ್ಷ್ಮ ಆ ಧೂಳಿನಂಥ ಕಣ, ಅದಕ್ಕೆ ತ್ರೆಸರೇಣು ಅಂತ ಹೆಸರು. ಅಷ್ಟು ಸಮಯಕ್ಕೆ ಅದಕ್ಕೆ ತ್ರುಟಿ ಅಂತ ಹೆಸರು. ಇದರ ವಿವರ 3ನೇ ಸ್ಕಂದದ ಪುಟ ಸಂಖ್ಯೆ 1ನೇ ಸಂಪುಟ 127ರಿಂದ 130ರವರೆಗೆ ಈ ಕಾಲದ ಫ್ರ್ಯಾಕ್ಷನ್ಸ್, ಬದಲಾವಣೆಗಳು, ಪರಿಣಾಮಗಳು, ಎಷ್ಟೆಷ್ಟು ಯಾವ್ಯಾವುದಕ್ಕೆ ಸಮಯ, ಎಷ್ಟು ಸಮಯ ಹಿಡಿತದೆ, ಅದಕ್ಕೇನು ಹೆಸರು, ಎಲ್ಲ ವಿವರವನ್ನು ಅಲ್ಲಿ ನೋಡಲಿಕ್ಕೆ ಅವಕಾಶ ಇದೆ. ಮುಂದಿನ ಪ್ರಶ್ನೆ ಹೋಗೋಣ. ಗೋಪಿಯರ ಹಾಡಿಗೆ ಕೃಷ್ಣನು
ಹೀಗೆ ಅನುಗ್ರಹಿಸಿದನು. ಗೋಪಿ ಗೀತ ಹಾಡಿದರಲ್ಲ ಕೃಷ್ಣನ ಮಹಿಮೆಯನ್ನು. ಕೃಷ್ಣ ಆಮೇಲೆ ಅವರಿಗೆ ದರ್ಶನ ಕೊಟ್ಟಿದ್ದಾನಂತೆ. ಹೇಗೆ ದರ್ಶನ ಕೊಟ್ಟ? ಮಾಲೆ ಪೀತಾಂಬರಗಳನ್ನು ಧರಿಸಿಕೊಂಡು ಸಾಕ್ಷಾತ್ ಮನ್ಮಥ ಎನಿಸಿದ ಕೃಷ್ಣನು ಗೋಪಿಯರಿಗೆ ಮೈದೋರಿ ಅನುಗ್ರಹಿಸಿದ್ದಾನೆ. ಸಾಕ್ಷಾತ್ ಮನ್ಮಥ ಅಂದ್ರೇನು? ಮನ್ಮಥನಿಗೂ ಮನ್ಮಥ ಅಂತ ಅರ್ಥ. ಜಗತ್ತಿನಲ್ಲಿ ಸುಂದರ ವ್ಯಕ್ತಿ ಅಂದರೆ ಮನ್ಮಥ. ಮನ್ಮಥನಿಗೂ ಮನ್ಮಥ ಅಂತಂದರೆ ಕೃಷ್ಣ ಅವನಿಗಿಂತಲೂ ಹೆಚ್ಚು ಸುಂದರ ಅಂತ ಅರ್ಥ. ಒಂದರ್ಥದಲ್ಲಿ ಮನ್ಮಥನ ಅಪ್ಪನೂ ಹೌದು. ಯಾರು? ಕೃಷ್ಣ. ಈ ಅಪ್ಪ ಎಂಬತಕ್ಕಂಥ ಶಬ್ದ ಎರಡು ರೀತಿಯಲ್ಲಿ ಉಂಟು. ಕೃಷ್ಣನ ಮನ್ಮಥ ಅಂದರೆ ಪ್ರದ್ಯುಮ್ನ ಅಪ್ಪ ಕೃಷ್ಣ. ಹಾಗಾಗಿ ಪ್ರದ್ಯುಮ್ನಿಗೆ ಅಪ್ಪನೂ ಆಗಿರೋದ್ರಿಂದ, ಮನ್ಮಥನ ಅಪ್ಪನೂ ಆಗಿರೋದ್ರಿಂದ ಒಂದು ಅರ್ಥದಲ್ಲಿ ಕೃಷ್ಣ ಮನ್ಮಥ. ಇನ್ನೊಂದು ಅರ್ಥದಲ್ಲಿ ಒಮ್ಮೆ ನಾವು ಅಂತಿರ್ತೀವಿ ನೋಡ್ರಿ, ಏನಾರು ವಸ್ತುಗಳ ಬಗ್ಗೆ ವಿವರ ಬಗ್ಗೆ ಹೇಳುವಾಗ ಇದರ ಅಪ್ಪನಂತೆ ಇದೆ ನನ್ನತ್ತೆ. ಪುಸ್ತಕಗಳು ಮತ್ತೇನೋ ಪದಾರ್ಥಗಳು ಇದರ ಅಪ್ಪನಂತೆ. ತೋಟ ಇವ್ರದ್ದು ಬರೀ ಒಂದು ಎಕರೆ ಇದೆ, ಇದರ ಅಪ್ಪನಷ್ಟಿದೆ. 100 ಎಕರೆ ಜಮೀನು. ಹಣ್ಣು ಅವ್ರ ಮನೇಲಿ ಯಾವಾಗಲೂ ಒಂದು ಸಲ ಬಂದು ಬಿದ್ದಿರುತ್ತೆ, ಇದರ ಅಪ್ಪನಷ್ಟು ದಿನ ಹಣ್ಣು ನಮ್ಮ ಮನೆ ಇರ್ತದೆ. ದೊಡ್ಡ ಪ್ರಮಾಣದಲ್ಲಿ ಅನ್ನೋ ಅರ್ಥ ಆ ಅಪ್ಪ ಶಬ್ದವನ್ನು ಬಳಸುವಾಗ. ಹಾಗೆ ಸೌಂದರ್ಯದ ಬಗ್ಗೆ ಮಾತನಾಡುವಾಗ ಕೂಡ ಈ ಮನ್ಮಥನ ಅಪ್ಪನ ಅಂತೆ ಇದಕ್ಕಿಂತ ದೊಡ್ಡ ಪ್ರಮಾಣದಲ್ಲಿ, ದೊಡ್ಡ ಬೇಕಾದಷ್ಟು ಪ್ರಮಾಣ ಅಂತ ಅರ್ಥ. ಅಪ್ಪನಂತೆ ಆ ಸೌಂದರ್ಯ ಭಗವಂತನಲ್ಲಿ ಉಂಟು ಅಂತ ಅರ್ಥ ನೋಡ್ತಕ್ಕಂಥದ್ದು. ಮನ್ಮಥ ಅಂತ ಆ ಮನ್ಮಥನಿಗೆ ಯಾಕೆ ಹೆಸರು ಅಂತ ನೋಡುವಂತಾಗಿದ್ದರೆ ಅದನ್ನು ಬ್ರಹ್ಮವೈವರ್ತ ಪುರಾಣ ನಮ್ಮ ಗಮನಕ್ಕೆ ತಂದುಕೊಟ್ಟಿದೆ. ಮನೋಮತ್ನಾತಿ ಸರ್ವೇಷಾಂ ಪಂಚಬಾಣೈಶ್ಚ ಕಾಮಿನಾಂ ತನ್ನಾಮ ಮನ್ಮಥಸ್ತೇನ ಪ್ರವದಂತಿ ಮನೀಷಿಣಃ. ಇದು ಬ್ರಹ್ಮವೈವರ್ತ ಪುರಾಣದ ಮಾತು. ಮದನನು ತನ್ನ ಹೂಬಾಣಗಳಿಂದ ಕಾಮಿಗಳ ಮನಸ್ಸನ್ನು ಕಲಕುವುದರಿಂದ ಅವನಿಗೆ ಮನೋಮತ್ನಾತಿ ಮನಸ್ಸನ್ನು ಕಲಕಿ ಬಿಡುತ್ತಾನೆ. ಯಾವುದ್ಯಾವುದೋ ವಿಚಾರಗಳು, ಅದನ್ನು ತಗೊಳ್ಬೇಕು, ಇದನ್ನು ತಿನ್ನಬೇಕು, ಅದನ್ನು ನೋಡಬೇಕು, ಇದನ್ನು ಪಡ್ಕೋಬೇಕು, ಹೀಗೆಲ್ಲ. ಅದಕ್ಕಾಗಿ ಅವನಿಗೆ ಮನ್ಮಥ ಅಂತ ಹೆಸರು. ಅವನು ತ್ರಿಲೋಕ ಸುಂದರ. ಇವನನ್ನು ಮೀರಿಸುವ ಜಗನ್ಮೋಹಕ ಸುಂದರಾಂಗ ಭಗವಂತ ಕೃಷ್ಣ. ಅದಕ್ಕಾಗಿ ಅವನಿಗೆ ಮನ್ಮಥ ಎನ್ನುವ ಹೆಸರು ಬಂದಿದೆ. ಮುಂದಿನ ಪ್ರಶ್ನೆಗೆ ಸಾಗೋಣ. ಕೃಷ್ಣ ಗೋಪಿಯರನ್ನು ಹೇಗೆ ಸಮಾಧಾನ ಪಡಿಸಿದ್ದಾನೆ? ಅವರ ಪ್ರಶ್ನೆಗಳಿಗೆ ಉತ್ತರಿಸುವ ಮೂಲಕ. ಗೋಪಿಯರು ಕೃಷ್ಣನನ್ನು ಏನೆಂದು ಪ್ರಶ್ನಿಸಿದರು ಕೇಳ್ತಾರೆ. ಕೃಷ್ಣ, 3 ಥರ ಜನರು ನಮ್ಮ ಪರಿಚಯದಲ್ಲಿದ್ದಾರೆ, ನಮಗೆ ಅದ್ರ ಬಗ್ಗೆ ಮಾಹಿತಿ ಇದೆ. ಯಾರವರು? ಸೇವೆಗೈಯುವವರನ್ನು ಸುಖಪಡಿಸುವವರು. ಯಾರು ನಮಗೆ ಸಹಾಯ ಮಾಡ್ತಾರೆ ಅವ್ರಿಗೆ ನಾವು ಸೇವೆಗೈತೀವಿ ಅಥವಾ ಉಪಕಾರ ಮಾಡ್ತೀವಿ, ಇಂಥ ಒಂದು ಗುಂಪು. ಯಾರು ಸೇವೆಗೈಯುವುದಿಲ್ಲ ಅವರನ್ನು ಸುಖಪಡಿಸ್ತಾರೆ, ನಮಗೆ ಸಹಾಯ ಮಾಡಲಿ ಬೇಕಾದ್ರೆ ಬಿಡಲಿ, ನಾವಂತೂ ಅವ್ರಿಗೆ ಒಳ್ಳೇದು ಮಾಡೋಣಪ್ಪ, ಇಂಥ ಒಂದು ಗುಂಪು. ಈ ಇಬ್ಬರನ್ನೂ ಕೂಡ ಸುಖಪಡಿಸಿದವರು ಮತ್ತೊಂದು ಗುಂಪಿದೆ. ಈ ಇಬ್ಬರ ಬಗ್ಗೆನೂ ಕಾಳಜಿನೇ ಇಲ್ಲ, ಅವ್ರ ಪಾಡಿಗೆ ಅವರು ಇರ್ತಾರೆ. ಈ ರೀತಿ 3 ಪ್ರಕಾರ ಜನರಿದ್ದಾರೆ. ಇದರಲ್ಲಿ ನಿನ್ನದು ಯಾವ ರೀತಿ? ಅಷ್ಟೇ ಅಲ್ಲ, ಯಾವ ರೀತಿ ಇದ್ದರೆ ಒಳ್ಳೆಯದು ಅದನ್ನು ತಿಳಿಸ್ತೀಯ ಅಂತ ಗೋಪಿಕಾಸ್ತ್ರೀಯರು ಕೃಷ್ಣ ಪ್ರಶ್ನಿಸಿದ್ದಾರೆ. ಕೃಷ್ಣ ಗೋಪಿಕಾಸ್ತ್ರೀಯರಿಗೆ ಪ್ರಶ್ನೆಗೆ ಏನು ಉತ್ತರ ಕೊಟ್ಟ? ಕೃಷ್ಣ ಹೇಳ್ತಾನೆ, ನಾನು ಯಾವ ಗುಂಪಿಗೂ ಸೇರಿದವನಲ್ಲ, ನಾನು ಲೋಕವಿಲಕ್ಷಣ. ಇದೆಲ್ಲ ಲೌಕಿಕ ಕ್ರಮ. 1ನೇ ಗುಂಪಿನವರು ಯಾರಿದ್ದಾರೆ? ಆಗಲೇ ಹೇಳಿದಾಗೇ ಸೇವೆಗೈಯುವವರನ್ನು ಸುಖಪಡಿಸುವವರು. ಅಂದ್ರೇನು? ಫಲಾಪೇಕ್ಷೆಯಿಂದ ಸೇವೆಗೈಯುತ್ತಿದ್ದರೆ ನಾವು ಅವರಿಗೆ ಸಹಾಯ ಯಾಕೆ ಮಾಡ್ತೀವಿ? ಅವ್ರ ಬಗ್ಗೆ ಫೇವರ್ ಆಗಿ ಯಾಕೆ ಇಟ್ಕೋತೀವಿ ಅಂತಂದರೆ ಪ್ರಸಂಗ ಬಂದಾಗ ಉಪಯೋಗ ಬೀಳ್ತಾರೆ, ಅವ್ರಿಗೆ ಸಹಾಯ ಆಗ್ತದೆ ನಮಗೆ ಅಂತ ಈ ಪ್ರತಿಫಲಾಪೇಕ್ಷೆ ಇಟ್ಟುಕೊಂಡು ಸೇವೆ ಮಾಡ್ತಾ ಇದ್ದರೆ ಅದು ಪ್ರೀತಿನೂ ಅಲ್ಲ, ಧರ್ಮನೂ ಅಲ್ಲ, ಕೇವಲ ಸ್ವಾರ್ಥ. ಇದು ಭಗವಂತನ ಸೇವೆಗೂ ಅನ್ವಯಿಸ್ತಕ್ಕಂಥ ಮಾತು. ನಾವು ರಾಯರ ಸೇವೆಯನ್ನು, ಭಗವಂತ ಸೇವೆಯನ್ನು ಮಾಡುವಾಗ ಪ್ರತಿಫಲಾಪೇಕ್ಷೆಯಿಂದ, ನಾನು ಅಷ್ಟೋತ್ತರ ಮಾಡಿದ್ದೇನೆ, ಗಂಡಸ ಮಗನ ಒಗಿ, ಅಷ್ಟೋತ್ತರ ಕಲ್ಯಾಣೋತ್ಸವ ರಥೋತ್ಸವ ಆಗಿದೆ, ಇಷ್ಟು ಸಂಪತ್ತು ತಂದುಕೊಡು, ಹೀಗೇನೇನೋ ಡಿಮ್ಯಾಂಡ್ಗಳು. ಒಂದು ಕನ್ಯೆ ಬೇಕು ನನಗೆ ಮದುವೆ ಆಗಲಿಕ್ಕೆ, ಮಕ್ಕಳಾಗಬೇಕು, ಗಂಡು ಮಗು ಆಗಬೇಕು, ಡಿಮ್ಯಾಂಡ್ಗಳು. ಸೇವೆ ಮಾಡಿದ್ದೇನೆ, ಕೊಡು ಫಲ ಅಂಥೇಳಿ ಸೇವೆಯ ಉದ್ದೇಶ
ಭಗವಂತನನ್ನು ಒಲಿಸಿಕೊಳ್ಳುವುದೋ ಪ್ರೀತಿ ಸಂಪಾದನೆಯೋ ಅನುಗ್ರಹ ಸಂಪಾದನೆ ಅಲ್ಲವೇ ಅಲ್ಲ. ನಮ್ಮ ಒಂದು ವ್ಯಾವಹಾರಿಕ ಬಿಸ್ನೆಸ್ ಟೈಪ್. ಅಷ್ಟೋತ್ತರ ಗಂಡಸ ಮಗು, ಯಾವುದೋ ಒಂದು ಹೋಮ ಹವನ, ಮತ್ತೊಂದು ಯಾವುದೋ ಫಲ, ಹೀಗೆ. ಅದಕ್ಕಾಗಿ ಪ್ರತಿಫಲಾಪೇಕ್ಷೆ ಯಾರು ಕಾರ್ಯವನ್ನು ಮಾಡ್ತಾರೆ ಅದಕ್ಕೆ ಅಲ್ಲಿ ಸ್ವಾರ್ಥ, ಅದು ಅಲ್ಲಿ ಯಾವುದೇ ರೀತಿಯ ಪ್ರೀತಿನೂ ಇಲ್ಲ, ಧರ್ಮನೂ ಇಲ್ಲ, ಅದು ವ್ಯಾವಹಾರಿಕ. ಪ್ರತಿಫಲಾಪೇಕ್ಷೆಯ ಕಾರ್ಯಗಳಿಗೆ ಫಲ ನೀಡದ ನಾನು ಈ ಗುಂಪಿಗೆ ಸೇರಿದವನಲ್ಲ, ಕೃಷ್ಣ ಹೇಳ್ತಾನೆ. ಇನ್ನೊಂದು ಗುಂಪು, ಎರಡನೇದು, ಸೇವೆಗೈಯ್ಯದಿರುವವರಿಗೂ ಸೇವೆ ಮಾಡ್ತಾರೆ, ಸುಖಪಡಿಸ್ತಾರೆ. ಎರಡನೇ ಗುಂಪಿನಲ್ಲಿ ತಂದೆ ತಾಯಿಗಳು ಬರ್ತಾರೆ, ಪ್ರತಿಫಲಾಪೇಕ್ಷೆ ಇಲ್ಲದೆ ಇವರು ಕಾರ್ಯನಿರ್ವಹಿಸ್ತಾರೆ. ಆ ಚಿಕ್ಕ ಮಗುವನ್ನು ಬೆಳೆಸೋದಕ್ಕೋಸ್ಕರ ತಾಯಿ ಎಷ್ಟು ಒದ್ದಾಡ್ತಾಳೆ. ಮುಂದೆ ಅಪೇಕ್ಷೆ ಇಟ್ಕೊಂಡಿಲ್ಲ ಅವಳು, ಈ ಮಗು ನನ್ನನ್ನು ಸಾಕ್ತದೆ ಅಂತನೋ ಅನುಕೂಲ ಮಾಡಿ ಕೊಡ್ತದೆ ಅಂತನೋ ಇಲ್ಲ. ತನ್ನ ಕರ್ತವ್ಯ ಅಂತ ತಿಳ್ಕೊಂಡು ತನ್ನ ಊಟ ತಿಂಡಿ ನಿದ್ದೆ ಎಲ್ಲವನ್ನು ಬಿಟ್ಟು ಆ ಮಗುವಿನ ಆರೈಕೆಗೆ, ಮಗುವಿನ ರಕ್ಷಣೆಗೆ, ಮಗುವಿನ ಪೋಷಣೆಗೆ ಪ್ರಯತ್ನಿಸ್ತಾಳೆ. ಹಾಗೆ ತಂದೆ ಆ ಮಗುವಿನ ವಿದ್ಯಾಭ್ಯಾಸಕ್ಕೋ ಪ್ರಗತಿಗೋ ಮತ್ಯಾವುದೋ ಕಾರ್ಯಕ್ಕೋ ತನ್ನ ಎಲ್ಲ ಸಮಯ ಶ್ರಮ ಹಣಗಳನ್ನು ವ್ಯಯಿಸ್ತಾನೆ. ಹೀಗೆ ತಂದೆ ತಾಯಿಗಳು ಮಕ್ಕಳ ಬಗ್ಗೆ ಏನು ಪ್ರೀತಿಯನ್ನು ತೋರ್ತಾರೆ, ಅಲ್ಲಿ ಅವರು ತಮಗೆ ಒಳ್ಳೆಯದನ್ನು ಮುಂದೆ ಮಾಡಬಹುದು, ಮಾಡಲಿಕ್ಕಿಲ್ಲ, ಅದ್ರ ವಿಚಾರ ಬೇಡ, ನಮ್ಮ ಕರ್ತವ್ಯ ನಾವು ಮಾಡೋಣ ಅಂತ ಹೇಳಿ ಸೇವೆ ಮಾಡದೇ ಇದ್ದವರಿಗೂ ಸೇವೆಯನ್ನು ಮಾಡ್ತಾರೆ ಅಥವಾ ಸುಖಪಡಿಸ್ತಾರೆ. ಇದು ಒಳ್ಳೆಯ ಸಂಗತಿಯಾಗಿದೆ. ಇದರಲ್ಲಿ ಏನಾಗಿದೆ ಅಂದರೆ ಸೇವೆಗೈಯುವವರು ಇದು ಪ್ರೀತಿಯೂ ಹೌದು, ಧರ್ಮವೂ ಹೌದು. ನಾನು ಈ ಗುಂಪಿಗೆ ಸೇರಿದವನಲ್ಲ. ಯಾಕೆ? ಇಲ್ಲಿ ಸೇವೆ ಮಾಡದವರಿಗೂ ಪ್ರೀತಿನೋ ಅನುಕೂಲನೋ ಸಹಾಯನೋ ಆಗ್ತಾ ಇದೆ. ನಾನು ಆ ರೀತಿ ಅನುಗ್ರಹ ಮಾಡೋಂಗಿಲ್ಲ, ಸೇವೆಯನ್ನು ಮಾಡಿಸಿಕೊಂಡೇ ಅನುಗ್ರಹ ಮಾಡೋದ್ರಿಂದ ನಾನು ಈ ಗುಂಪಿಗೂ ಸೇರಿದವನಲ್ಲ. ಇನ್ನೊಂದು ಗುಂಪು ಪ್ರಾರಂಭದಲ್ಲೇ ಬಂತು, ಮೂರನೇದ್ದು ಅಂತ. ಯಾರು ಸಹಾಯವನ್ನು ಮಾಡಿದ್ದಾರೆ, ಸುಖಪಡಿಸಿದ್ದಾರೆ, ಅವರನ್ನು ಸಹಿತ ಸುಖಪಡಿಸುವುದಿಲ್ಲ. ಇವರಲ್ಲಿ ಎರಡು ಪ್ರಕಾರ. ಮತ್ತೆ ಮುಕ್ತರು ಅಂತಿದ್ದಾರೆ, ಜೀವನ್ಮುಕ್ತರು ಅಂತಿದ್ದಾರೆ. ಅವರು ಯಾವ ಅಪೇಕ್ಷೆಯೂ ಇಲ್ಲ, ಎಲ್ಲ ಚಿಂತೆಯಿಂದ ಕಾಮನೆಯಿಂದ ಮುಕ್ತರಾಗಿಬಿಟ್ಟಿದ್ದಾರೆ. ಹಾಗೆ ಅವ್ರು ಯಾರು ನಮ್ಗೆ ಸಹಾಯ ಮಾಡಿದ್ದಾರೆ, ಅವರು ಸಹಾಯ ಮಾಡಬೇಕು ಅಂತನೋ, ನನ್ನ ಕರ್ತವ್ಯ ಇದೆ ಅಂತನೋ, ಮತ್ತೇನು ಏನು ವಿಚಾರ ಅವ್ರಿಗೆ ಬರೋಂಗಿಲ್ಲ. ಜೀವನ್ಮುಕ್ತರ ಕ್ರಮ ಒಂದು ಬೇರೆ. ಇನ್ನು ಸಹಾಯ ಮಾಡಿದವರಿಗೆ ಸಹಾಯ ಮಾಡದಿರತಕ್ಕಂಥ ಮತ್ತೊಂದು ಗುಂಪು ಅಂದರೆ ಕೃತಜ್ಞರು, ಗುರು ಹಿರಿಯರ ದ್ವೇಷಿಗಳು. ಅವರಿಂದ ಸಹಾಯ ತಗೊಂಡು ಏನು ದೊಡ್ಡ ವಿಷಯ ಬೇಡ, ಸಹಾಯ ಮಾಡಿರಬೇಕು ಅಂತ ಒಂದು ವ್ಯಂಗ್ಯವಾಗಿ ತುಚ್ಛವಾಗಿ ಕೃತಜ್ಞತೆ ವರ್ತಿಸ್ತಕ್ಕಂಥವ್ರು ಆ ಗುಂಪು. ನಾನು ಈ ಗುಂಪಿಗೂ ಕೂಡ ಸೇರಿದವನು ಅಲ್ಲವೇ ಅಲ್ಲ. ಇದೆಲ್ಲ ಲೌಕಿಕ ಕ್ರಮ, ನನ್ನದು ಲೋಕ ವಿಲಕ್ಷಣ ಕ್ರಮ. ನನ್ನ ರೀತಿಯೇ ಬೇರೆ, ನಾನೇ ಬೇರೆ, ನನ್ನ ಸ್ಟೈಲೇ ಬೇರೆ. ಸೇವಿಸಿದವರಿಗೂ ನಾನು ತತ್ಕ್ಷಣ ಫಲ ನೀಡುವುದಿಲ್ಲ. ಯಾಕೆ? ಕೂಡಲೇ ಫಲಿತ ಕೊಟ್ಟುಬಿಟ್ರೆ ಅವನ ಅಹಂಕಾರ ಬರ್ಬೋದು. ಏನ್ರಿ ಭಾಗವತ ಒಂದು ವಾರದೊಳಗೆ ಅನುವಾದ ಮಾಡಿದ್ನೋ, ಪರೀಕ್ಷೆ ಬರೋದ್ನೋ, ಮೊದಲನೇ ಸ್ಕಂದ ಅಧ್ಯಯನ ಮಾಡಿದ್ನೋ, ಫಲ ಬಂದ್ಬಿಡ್ತು, ಅಹಂಕಾರ ಬಂದ್ಬಿಡ್ತು ಅವನಿಗೆ. ಮುಂದಿನ ಸ್ಕಂದ ಓದೋದೇ ಇಲ್ಲ, ಅಹಂಕಾರ ಬಂತು ಅಂದರೆ. ಅದಕ್ಕೆ ಭಗವಂತ ಒಂದನೇ ಸ್ಕಂದ ಓದಿದರೆ ಅನುಗ್ರಹ ಪೂರ್ಣ ಮಾಡೋದೇ ಇಲ್ಲ. ಇನ್ನೂ 11 ಸ್ಕಂದಗಳಿವೆ, ಅದನ್ನು ಓದು, ಎಲ್ಲ ತಿಳ್ಕೊ, ಮತ್ತೆ ಅನುಗ್ರಹ ಮಾಡೋಣ. ಆ ರೀತಿಯಾಗಿ ಯಾವುದೇ ಕಾರ್ಯವನ್ನು, ಸುಮ್ಮನೆ ಉದಾಹರಣೆ ಹೇಳಿದ ಅಷ್ಟೇ, ಯಾವುದೇ ಕಾರ್ಯವನ್ನು ಮಾಡುವಾಗ ತಕ್ಷಣ ಭಗವಂತ ಫಲ ಕೊಡುವುದಿಲ್ಲ. ಯಾಕೆ? ಅಹಂಕಾರಿಯಾಗಿ ಅಧಪತನ ಹೊಂದಬಾರದು ಅನ್ನೋ ಕಾರಣಕ್ಕೋಸ್ಕರ. ನಿಮಗೆ ನಾನು ಕಾಣಿಸಿಯೂ, ಕೃಷ್ಣ ಗೋಪಿಯರಿಗೆ ಹೇಳ್ತಾನೆ, ಪ್ರಾರಂಭದಲ್ಲಿ ಕಾಣಿಸಿಕೊಂಡೆ, ಮುಂದೆ ಇದ್ದಕ್ಕಿದ್ದಾಗೆ ಅದೃಶ್ಯನಾಗಿಬಿಟ್ಟೆ. ಯಾಕೆ ಅದೃಶ್ಯನಾದೆ? ನಿಮಗೆ ನನ್ನ ಬಗ್ಗೆ ಅತ್ಯಂತ ಪ್ರೀತಿ ಉಂಟಾಗಬೇಕು. ಏನೋ ದೈವದಿಂದ ಸಂಪತ್ತು ಏನೋ ಸಿಕ್ಕಿರ್ತಂತ ಇಟ್ಕೊಳ್ಳೋಣ, ಅಕಸ್ಮಾತ್ ಕೈ ತಪ್ಪಿದಾಗ ಅಯ್ಯೋ ರಾಮ, ಸಿಕ್ಕಿದ್ದು ಕೈ ತಪ್ಪು ಹೋಯ್ತಲ್ಲ, ಅಯ್ಯೋ ದೇವ ಅಂತಂದು ಮತ್ತೆ ದೇವರ ಧ್ಯಾನವನ್ನು ಮಾಡ್ತಾ ಭಗವಂತ ಅನುಗ್ರಹ ಪ್ರಾಪ್ತವಾಗ್ತದೆ. ಆಗ ಅದು ಕಳೆದುಕೊಂಡದ್ದು ಪುನಃ ದೊರೀತದೆ. ಹಾಗೆ ನಾನು ನಿಮಗೆ ಕಾಣಿಸಿಯೂ ಕೂಡ ಅದೃಶ್ಯನಾಗಿರ್ತಕ್ಕಂಥ ಈ ಕಾರಣಕ್ಕೋಸ್ಕರ ನೀವು ಮತ್ತೆ ನನ್ನ ಸ್ಮರಣೆ ಮಾಡಬೇಕು, ನನ್ನ ಬಗ್ಗೆ ಚಿಂತನೆ ಮಾಡಬೇಕು, ಧ್ಯಾನ ಮಾಡಬೇಕು. ಆವಾಗ ನಾನು ನಿಮಗೆ ಲಭ್ಯನಾಗ್ತೇನೆ ಅನ್ನುವ ಸಂದೇಶವನ್ನು ಸೂಚಿಸುವುದಕ್ಕಾಗಿ ನಾನು ಮತ್ತೆ ಮೊದಲು ಕಾಣಿಸಿಕೊಂಡು ಅದೃಶ್ಯನಾಗಿರತಕ್ಕಂಥದ್ದು. ಕೃಷ್ಣನು ಗೋಪಿಯರನ್ನು ಸಮಾಧಾನಪಡಿಸಿದ ಇನ್ನೊಂದು ರೀತಿ ಯಾವುದು? ಗೋಪಿಯರೊಂದಿಗೆ ರಾಸಕ್ರೀಡೆ
ನಡೆಸುವ ಮೂಲಕ ಅವರನ್ನು ಸಮಾಧಾನಪಡಿಸಿದ್ದಾನೆ. ರಾಸಕ್ರೀಡೆ ಅಂದರೇನು? ಅದು ಭರತನ ನಾಟ್ಯ ಶಾಸ್ತ್ರದ ಮಾತು ಬರ್ತದೆ. ನಟೈರ್ಗೃಹೀತ ಕಂಠೀನಾಂ ಅನ್ಯೋನ್ಯಾತ್ತಕರಾಶ್ರಿಯಂ ನರ್ತಕೀನಾಂ ಭವೇದ್ರಾಸೋ ಮಂಡಲೀ ಭೂಯ ನರ್ತನಂ. ಭರತನ ನಾಟ್ಯ ಶಾಸ್ತ್ರದಲ್ಲಿ ಆ ಕಡೆ ಈ ಕಡೆ ಇಬ್ಬರು ಹೆಣ್ಣು ಮಕ್ಕಳು, ಮಧ್ಯದಲ್ಲಿ ತಾನು ಕೃಷ್ಣ ಅನೇಕ ರೂಪಗಳನ್ನು ಧಾರಣೆ ಮಾಡಿದ್ದಾನೆ. ಆ ಇಬ್ಬರು ಗೋಪಸ್ತ್ರೀಯರ ಹೆಗಲ ಮೇಲೆ ಕೈಯನ್ನು ಹಾಕಿಕೊಂಡು ಮಂಡಲಾಕಾರವಾಗಿ ಸುತ್ತು ನಾನಾ ರೂಪಗಳಿಂದ ಪ್ರಕಟನಾಗಿ ಮಧ್ಯದಲ್ಲಿ ತಾನಿದ್ದು ಇಬ್ಬರ ಹೆಗಲ ಮೇಲೆ ಕೈ ಇರಿಸಿ ಗೋಪಿಯರೊಂದಿಗೆ ನರ್ತನ ಮಾಡತಕ್ಕಂಥದ್ದಕ್ಕೆ ರಾಸಕ್ರೀಡೆ ಅಂತ ಹೆಸರು. ಶ್ರೀಕೃಷ್ಣಾರ್ಪಣಮಸ್ತು.